ಮಕ್ಕಳ ಸೋಷಿಯಲ್ ಮೀಡಿಯಾ ಬಳಕೆಗೆ ಕೇಂದ್ರ ಸರ್ಕಾರ ಅಂಕುಶವನ್ನು ಹಾಕಿದೆ. ಈ ಒಂದು ರೀತಿಯಲ್ಲಿ ಈಗ ನಿಮಗೆ ಈ ಯುಗದಲ್ಲಿ ಒಂದು ಹೊಸ ಕಾಯ್ದೆ ತರಬೇಕು ಅಂತೇಳಿ ಕೇಂದ್ರ ಒಂದು ಕಡೆ ಮುಂದಾಗ್ತಾ ಇದೆ. ಡಿ ಪಿ ಅಂದರೆ ಡಿಜಿಟಲ್ ಪರ್ಸನಲ್ ಡಾಟಾ ಪ್ರೊಟೆಕ್ಷನ್ ಅಂತೇಳಿ ಈ ಒಂದು ಕಾಯ್ದೆ ತರಬೇಕು ಅಂತೇಳಿ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ. ಡಿ ಪಿ ಎನ್ನುವ ಒಂದು ಹೊಸ ಕಾಯ್ದೆಗೆ ನಾವು ಜಾರಿಗೆ ತಂದರೆ ಏನಾಗುತ್ತೆ ಅಂತ ಒಂದು ಪ್ರಶ್ನೆ ಬಂದಾಗ ನೋಡಿ, ಇಲ್ಲಿ ಮಕ್ಕಳ ಒಂದಷ್ಟು ಡಾಟಾ ಇರುತ್ತಲ್ಲ, ಅದಕ್ಕೊಂದು ಸಂರಕ್ಷಣೆ ಸಿಗುತ್ತೆ. ಮಕ್ಕಳು ಏನು ನೋಡ್ತಾ ಇದ್ದಾರೆ, ಏನು ಅಪ್ಲೋಡ್ ಮಾಡ್ತಾ ಇದ್ದಾರೆ, ಇದರ ಮೇಲೆ ಪೋಷಕರ ಒಂದು ನಿಗಾ ಇರುತ್ತೆ. ಆಯ್ತಪ್ಪ, ಸೋಷಿಯಲ್ ಮೀಡಿಯಾ ವಿಚಾರ ಅಂತ ಬಂದಾಗ ಪೋಷಕರ ಅನುಮತಿ ಕೂಡ ಕಡ್ಡಾಯ ಇರುತ್ತೆ. ದಾಖಲೆಗಳನ್ನು ಕೂಡ ಅಪ್ಲೋಡ್ ಮಾಡಬೇಕಾಗತ್ತೆ. ಡಿ ಪಿ 2025 ಎನ್ನುವ ಆವೃತ್ತಿಯಲ್ಲಿ ತರಬೇಕು ಅಂತ ಹೇಳಿ ನಿರ್ಧಾರವನ್ನು ಮಾಡಲಾಗಿದೆ. ಡಿ ಪಿ ಅಂತ ಹೇಳಿದ್ರೆ 18 ವರ್ಷದ ಒಳಗಿನ ಮಕ್ಕಳ ಸಾಮಾಜಿಕ ಜಾಲತಾಣದ ಬಳಕೆಯ ಮೇಲೆ ನಿಯಂತ್ರಣ ಸಾಧಿಸೋದು. ಅಪ್ರಾಪ್ತರು ಸಾಮಾಜಿಕ ಜಾಲತಾಣದಲ್ಲಿ ಅಕೌಂಟ್ ತೆರೆಯಬೇಕಾದರೆ ಅವರ ಪೋಷಕರು ಅಥವಾ ಪಾಲಕರು ಇರ್ತಾರಲ್ಲ, ಅವರ ಅನುಮತಿ ಬೇಕಾಗುತ್ತೆ. ಅದಕ್ಕೆ ಏನೋ ಚಿಕ್ಕ ವಯಸ್ಸು 10 ವರ್ಷ, 12 ವರ್ಷ, 8 ವರ್ಷ, 13 ವರ್ಷ ಈ ಥರದ್ದು ಇರ್ತಾರಲ್ಲ, ಇವರಾದ್ರೂ ಅಕೌಂಟ್ ಓಪನ್ ಮಾಡಬೇಕಾದ್ರೆ ಪೋಷಕರ ಸಮ್ಮತಿ ಬೇಕು. ಇವನು ಯಾವ ಅಕೌಂಟ್ ಓಪನ್ ಮಾಡ್ತಾ ಇದ್ದಾನೆ, ಈ ಹುಡುಗಿ ಯಾವ ಅಕೌಂಟ್ ಓಪನ್ ಮಾಡ್ತಾ ಇದ್ದಾಳೆ, ಇದರಲ್ಲಿ ಏನೇನು ವಿಚಾರಗಳಿರ್ತವೆ, ಇವರು ಫಾಲೋ ಮಾಡ್ತಕ್ಕಂಥ ಕಂಟೆಂಟ್ಗಳೇನು ಅಂತ ಅವ್ರಿಗೂ ಗೊತ್ತಿರುತ್ತಲ್ಲ. ಹಾಗಾಗಿ ಅಲ್ಲಿ ಅವರ ಒಂದು ಅನುಮತಿ ಬೇಕಾಗತ್ತೆ. ಅಲ್ಲಿ ಪಾಲಕರ ಅನುಮತಿ ಪಡಿಬೇಕು ಅಂಥೇಳಿ ಸಾಮಾಜಿಕ ಜಾಲತಾಣಗಳು ಸರ್ಕಾರದ ಗುರುತಿನ ಚೀಟಿಯ ದಾಖಲೆಯನ್ನು ಕೇಳುತ್ತವೆ. ಪಾಲಕರು ಈ ದಾಖಲೆಯನ್ನು ನೇರವಾಗಿ ಅಥವಾ ಡಿಜಿ ಲಾಕರ್ ಸಹಾಯದಿಂದ ಒದಗಿಸಬಹುದಾಗತ್ತೆ. ಮಕ್ಕಳು ತಮ್ಮ ವಯಸ್ಸಿಗೆ ಮೀರಿದಂಥ ಪೋಸ್ಟ್ಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದಾರೆ, ವಿಡಿಯೋನೂ ಅಪ್ಲೋಡ್ ಮಾಡ್ತಾ ಇದ್ದಾರೆ, ಪೋಸ್ಟು ಕೂಡ ಹಾಕ್ತಾ ಇದ್ದಾರೆ. ಅದು ಅವ್ರ ಏಜ್ ಮೀರಿದ್ದು. ಇದರಿಂದ ಮಕ್ಕಳ ಮಾನಸಿಕ ಮತ್ತು ದೈಹಿಕ ಸ್ವಾಸ್ಥ್ಯಕ್ಕೆ ಹಾನಿಯಾಗ್ತಾ ಇದೆ. ಕೆಲ ಅಂಶಗಳಿಗೆ ನಿರ್ಬಂಧ ಹೇರುವಲ್ಲಿ ಸಾಮಾಜಿಕ ಜಾಲತಾಣಗಳು ಒಂದು ಕಡೆ ಫೇಲ್ಯೂರ್ ಆಗ್ತಾ ಇವೆ. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದಿಂದ ಡಿ ಪಿ ಅನ್ನುವ ಒಂದು ಕಾಯ್ದೆಯನ್ನು ಜಾರಿಗೊಳಿಸಿ ಒಂದು ದಿಟ್ಟ ಹೆಜ್ಜೆಯನ್ನು ಇಡಲಾಗಿದೆ.